ನಾನು ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂದರೆ, ಒಬ್ಬ ಹುಡುಗ, ನಾನು ನಿಮಗೆ ಆಮೇಲೆ ಫೋಟೋಗ್ರಾಫ್ಸ್ ತೋರಿಸ್ತೀನಿ, 2 ವರ್ಷದಿಂದ ಒಂದೇ ರೂಮಲ್ಲಿ ಕೂಡ ಹಾಕಿದ್ದಾರೆ, ಸಪರೇಟ್ ತಟ್ಟೆ ಮತ್ತು ಲೋಟ ಕೊಟ್ಟು. ಅವ್ರ ಮನೆಯವರೇ ಹೊರಗಡೆಯವ್ರು ಬಿಡಿ, ಮನೆಯವರೇ ಆತರ ಮಾಡೋದನ್ನ ನೋಡಿದ್ದೀನಿ. ಈ ಕಾಯಿಲೆ ಬಂದಿದೆ ಅಂತ ಹೇಳಿ ನಮಗೂ ಸ್ಪ್ರೆಡ್ ಆಗುತ್ತೆ ಅಂತ. ಮತ್ತು ಈ ಒಂದು ತಪ್ಪು ಕಲ್ಪನೆ ಹೇಗಿರುತ್ತೆ ಅಂತ ಅಂದ್ರೆ, ಮುಟ್ಟಿದ್ರೆ ಬರುತ್ತೆ ಅನ್ನುವಂಥದ್ದು. ದಯವಿಟ್ಟು ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಜನಸಾಮಾನ್ಯರಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕಾದೇನಪ್ಪಾ ಅಂದ್ರೆ, ಇದು ಹರಡುವಂತ ಕಾಯಿಲೆ ಅಲ್ಲ. ಯಾಕೆಂದ್ರೆ 20 ವರ್ಷಗಳಿಂದ ನಾನು ಈ ಚಿಕಿತ್ಸೆ ಮಾಡ್ತಾ ಬರ್ತಾ ಇದ್ದೀನಿ. ನಾನು ಪೇಷಂಟ್ಗಳನ್ನ ನೋಡ್ತಾ ಇದ್ದೀನಿ, ಬರೇ ಕೈಯಲ್ಲಿ ಮುಡ್ತೀನಿ ನಾನು. ಇದು ಹರಡುವಂತ ಕಾಯಿಲೆ. ಹರಡೋ ಹಾಗಿದ್ದಿದ್ರೆ ಫಸ್ಟ್ ನನಗೆ ಬರಬೇಕಿತ್ತು. ನಾನು ಏನು ಹೇಳ್ತೀನಿ ಅಂದ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸೋರಿಯಾಸಿಸ್ ಪೇಷಂಟ್ ಬಂದಿದ್ರೆ ಅವರಿಗೆ ನೀವು ಮಾನಸಿಕವಾಗಿ ಧೈರ್ಯ ತುಂಬುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಸೋರಿಯಾಸಿಸ್ ಇಂದ ಏನಾದರೂ ಹೊರಗಡೆ ಬರಬೇಕು ಅಂದ್ರೆ ಅವನು ಭಾವನಾತ್ಮಕವಾಗಿ ವಾಸಿಯಾಗೋದು ಮುಖ್ಯ. ನೀವು ಅವರಿಗೆ ಒಂದು ಧೈರ್ಯವನ್ನು ತುಂಬುವಂಥದ್ದು, ಆತ್ಮವಿಶ್ವಾಸವನ್ನು ತುಂಬುವಂಥದ್ದು ಬಹಳ ಮುಖ್ಯ ಆಗುತ್ತೆ.